ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳಿದುಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಇದೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಅಂತಂದರೆ 2025 ಕಳೀಲಿಕ್ಕೆ ಇನ್ನೊಂದು 15 ದಿನ ಅಷ್ಟೇ ಇದೆ ಸ್ನೇಹಿತರೆ. ಆದರೆ 2026ರಲ್ಲಿ ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಂಡು ಭಾರತದ ಅಭಿವೃದ್ಧಿಗೆ ಬುಲೆಟ್ ಟ್ರೈನಿನ ವೇಗವನ್ನು ನೀಡಲಿದ್ದಾರೆ ಸ್ನೇಹಿತರೆ. ಹೌದು, 2025 ಹಾಗೂ 2024ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರು ಅಂದ್ಕೊಂಡಷ್ಟು ಸ್ಪೀಡಲ್ಲಿ ಭಾರತದ ಎಕಾನಮಿಯನ್ನು, ಭಾರತದ ಅಭಿವೃದ್ಧಿಯನ್ನು, ದೇಶವನ್ನು ಏಳಿಗೆಯತ್ತ ತಗೊಂಡು ಹೋಗ್ಲಿಕ್ಕಾಗಲಿಲ್ಲ ಅಂತ ಜನರಿಗೆ ಅನಿಸಿರ್ಬೋದು. ಆದರೆ 2026ರಲ್ಲಿ ಮೋದಿಯವರು 2027ಕ್ಕೆ ಭಾರತವನ್ನು ವಿಶ್ವದ ಪ್ರಮುಖ 3ನೇ ಆರ್ಥಿಕ ಶಕ್ತಿಯಾಗಿ ಅಂದರೆ ಹೋಗಬೇಕು ಅಂಥೇಳಿ ನಿರ್ಧಾರ ಮಾಡ್ದಂಗೆ ತೋರ್ತಾ ಇದೆ. 2026ರಲ್ಲಿ ಪಂಚಸೂತ್ರಗಳ ಅಭಿವೃದ್ಧಿಯ ಮೂಲಕ ರಿಫಾರ್ಮ್, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್, ಡಿಪ್ಲೊಮಸಿ, ಎಜುಕೇಷನ್ ಈ 5 ಕ್ಷೇತ್ರಗಳಿಗೆ ಮಹತ್ವವನ್ನು ನೀಡಲಾಗುತ್ತದೆ. ಇಷ್ಟೇ ಅಲ್ಲ, 2026ರಲ್ಲಿ UCC ಯೂನಿಫಾರ್ಮ್ ಸಿವಿಲ್ ಕೋಡ್, ಒನ್ ನೇಷನ್ ಒನ್ ಎಲೆಕ್ಷನ್, ನಕ್ಸಲ್ ಮುಕ್ತ ಭಾರತ, ತದನಂತರ ED, CBI ಮುಂತಾದ ಏನು ತನಿಖಾ ಸಂಸ್ಥೆಗಳಿವೆ ಅವನ್ನೆಲ್ಲ ಸಂಯುಕ್ತಗೊಳಿಸುವುದು. ತದನಂತರ ಇನ್ನೂ ಕುತೂಹಲಕಾರಿ ಹಾಗೂ ಸಮಾಧಾನ ಪಟ್ಟುಕೊಳ್ಳುವಂಥ ವಿಷಯ ಅಂತಂದರೆ ದೇಶದ್ರೋಹಿಗಳು ಅಂದರೆ ಭಾರತ ವಿರೋಧಿ ಗ್ಯಾಂಗ್ಗಳೇನು ಸಕ್ರಿಯವಾಗಿವೆ ಭಾರತದಲ್ಲಿ, ಜಂಜಿ ಅಂತ ಈಗ ಹಲವಾರು ದಿವಸಗಳಿಂದ ಅದೇ ನಡೀತಾ ಇದೆಯಲ್ಲ, ಸ್ಟ್ರೈಕ್ ಮಾಡೋಣ, ಬೆಂಕಿ ಹಾಕೋಣ ಅಂತೇನು ಹೊಂಚು ಹಾಕ್ಕೊಂಡಿರ್ತಾರೆ. ಅವರಿಗಾಗಿ ಕಠಿಣ ಶಿಕ್ಷೆ ಕಾನೂನು ಇವೆಲ್ಲವೂ ಮೋದಿಯವರ 2026ರ ಯೋಜನೆ ಹೈಲೈಟ್ಸ್ಗಳು. ಇದೆಲ್ಲ ಪ್ರಮುಖವಾಗಿ ನಾವು ಚರ್ಚೆ ಮಾಡೋದು ಸ್ನೇಹಿತರೆ. ಇಷ್ಟು ದಿವಸ ಅವರು ಆಡಳಿತಕ್ಕೆ ಬಂದಾಗಲೇ 12ನೇ ವರ್ಷ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಾಕಷ್ಟಾಗಿದೆ. ರೋಡ್ಗಳಾಗಿವೆ, ಏರ್ಪೋರ್ಟ್ಗಳಾಗಿವೆ, ವಿಶ್ವವಿದ್ಯಾಲಯಗಳಾಗಿವೆ. ಅಂದರೆ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಲಿಕ್ಕೆ ದೇಶ ಸಿದ್ಧವಾಗಿದೆ. ಅಂದರೆ ಆ ರೀತಿ ತಯಾರಿಯನ್ನು ಭಾರತದ ದೇಶ ವಿದೇಶಿ ಕಂಪನಿಗಳಿಗೆ ಸಜ್ಜುಗೊಳಿಸಿದೆ ಸ್ನೇಹಿತರೆ. ಆ ರೀತಿ ಇನ್ಫ್ರಾಸ್ಟ್ರಕ್ಚರನ್ನು ಅವರು ಅಂದ್ಕೊಂಡಷ್ಟು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ರೋಡ್ಗಳನ್ನು ಆವಾಗ ಹೇಳಿದೆ. ಇನ್ಮೇಲೆ AI ಹಾಗೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನು 2026ರಲ್ಲಿ ಅಭಿವೃದ್ಧಿಗೊಳಿಸುವತ್ತ ಮಹತ್ವದ ಹೆಜ್ಜೆಯನ್ನಿಟ್ಟು ಮೋದಿಯವರು ಗಮನ ಹರಿಸಿದ್ದಾರೆ. ಅದರ ಪ್ರಮುಖ ಭಾಗ ಅಂತಂದರೆ 2026ರ ಫೆಬ್ರವರಿಯಲ್ಲಿ AI ಸಮ್ಮಿಟ್ ಭಾರತವೇ ಆಯೋಜನೆಗೊಳಿಸ್ತಾ ಇದೆ. ಅದರಲ್ಲಿ ವಿಶ್ವದ ಬಲಾಢ್ಯ ತಂತ್ರಜ್ಞಾನದ ಡಿಜಿಟಲ್ ಕಂಪನಿಗಳ ಮಾಲೀಕರು, ಓನರ್ಗಳು ಭಾರತದತ್ತ ಬಂಡವಾಳ ಹೂಡಲಿಕ್ಕೆ ಆಸಕ್ತಿಯನ್ನು ತೋರಲಿದ್ದಾರೆ. ಆ ನಿಟ್ಟಿನಲ್ಲಿ ಮಹತ್ವವಾದ ಒಂದು ಯೋಜನೆಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ ಸ್ನೇಹಿತರೆ. ಅವರಿಗೆ ಬಹುಮತ ಇರಲಿಲ್ಲ. ಮಿತ್ರ ಪಕ್ಷಗಳ ಸಹಾಯದೊಂದಿಗೆ ಸರ್ಕಾರವನ್ನು ಮಾಡಲಾಯಿತು. ಆವಾಗ ಹಾಗೂ ತದನಂತರ ಅಧಿವೇಶನದಲ್ಲಿ ಇಂಡಿ ಮೈತ್ರಿಕೂಟದ ಎಲ್ಲ ನಾಯಕರು ರಾಹುಲ್ ಗಾಂಧಿ ಅವರಾಗಿ ಎಲ್ಲ ಹೇಳಿದರು, ಈ ಸರ್ಕಾರ 6 ತಿಂಗಳ ವರ್ಷ ಇದ್ದರೆ ಭಾಳ ಅಂದರೆ 1.5 ವರ್ಷ ಇರ್ಬೋದು ಅಂಥೇಳಿ ಭವಿಷ್ಯ ನುಡಿದಿದ್ರು. ಆದರೆ ಅದಕ್ಕೆ ತದ್ವಿರುದ್ಧ ಎನ್ನುವಂತೆ ಮೋದಿಯವರು ತದನಂತರ ನಡೆದಂತಹ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಯಾವ ರೀತಿ ಜಯಗಳಿಸಿ ಅವರ ಮೂಗಿನ ಮೇಲೆ ಬೆರಳಿಡುವಂಗೆ ಮಾಡಿದರು ವಿರೋಧ ಪಕ್ಷಗಳಿಗೆ ಅಂತ ನಾವು ನೋಡಿದ್ವಿ ಸ್ನೇಹಿತರೆ. ಈಗ 2026ರಲ್ಲಿ ಅವರು 2024ರಲ್ಲಿ ಅಧಿಕಾರಕ್ಕೆ ಬಂದಾಗ ಹೇಳಿದರು, ಬಡೇ ಫೈಸಲೆ ಲೇನೆ ಕಾ ಅಂದರೆ ಈ ಅವಧಿ ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಅವಧಿ ಆಗಲಿದೆ ಅನ್ನುವಂಗೆ ಮುನ್ಸೂಚನೆಯನ್ನು ಅವರೇ ಮಾತಾಡಿ ಕೊಟ್ಟಿದ್ದರು. 2025ರಲ್ಲಿ ವಕ್ಫ್ ತಿದ್ದುಪಡಿ ಕಾನೂನನ್ನು ತಂದು ಅದು ನನ್ನ ಲೆಕ್ಕ ಬಹಳ ದೊಡ್ಡ ಒಂದು ತೀರ್ಮಾನವೇ ಆಗಿತ್ತು ನನ್ನ ಲೆಕ್ಕ. ಯಾಕಂತಂದರೆ ಅದನ್ನು ತಪ್ಪಿಸಬೇಕು, ತಿದ್ದುಪಡಿಯನ್ನು ರದ್ದುಗೊಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಸಹಿತ ವಿರೋಧ ಪಕ್ಷಗಳು ಹೋಗಿದ್ದನ್ನು ನಾವು ನೋಡಿದ್ವಿ ಸ್ನೇಹಿತರೆ. ಆದರೆ ಅದು ಹೆಂಗಾರು ಅದನ್ನು ಅಡ್ಡಗಾಲು ಹಾಕಿಬಿಡ್ಬೇಕು ಅಂತೇಳಿ ವಿರೋಧ ಪಕ್ಷಗಳು, ದೇಶ ವಿರೋಧಿ ಶಕ್ತಿಗಳೆಲ್ಲ ಬಹಳಷ್ಟು ಅದಕ್ಕೆ ಅದರ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾದ ಸಂಚು ರೂಪಿಸಿದ್ರು ಕೂಡ, ನ್ಯಾಯಾಲಯಕ್ಕೆ ಹೋದರೂ ಕೂಡ ವಕ್ಫ್ ತಿದ್ದುಪಡಿ ಕಾನೂನು ಪಾಸಾಯಿತು. ಕೆಲವೊಂದು ತಿದ್ದುಪಡಿ ಮಾಡಿರ್ಬೋದು ನ್ಯಾಯಾಲಯ, ಆದರೆ ಟೋಟಲಿ ಅದರ ತಿದ್ದುಪಡಿಯನ್ನು ನಿಲ್ಲಿಸಲಿಕ್ಕೆ ವಿರೋಧ ಪಕ್ಷದವ್ರ ಹತ್ರ ಆಗಲಿಲ್ಲ. ಇನ್ನು 2026ರಲ್ಲಿ ಅದೇ ರೀತಿಯ UCC ಯೂನಿಫಾರ್ಮ್ ಸಿವಿಲ್ ಕೋಡ್, ಒನ್ ನೇಷನ್ ಒನ್ ಎಲೆಕ್ಷನ್, ನಕ್ಸಲ್ ಮುಕ್ತ ಭಾರತ,
ಆವಾಗ ನಾ ಹೇಳ್ದಂಗೆ ದೇಶದ್ರೋಹಿಗಳ ವಿರುದ್ಧ ಕಠಿಣ ಶಿಕ್ಷೆಯ ಕಾನೂನು. ಇನ್ನೂ ಒಂದು ಹೇಳಬೇಕು ಅಂತಂದರೆ ಭ್ರಷ್ಟರ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಭ್ರಷ್ಟಾಚಾರದಲ್ಲಿ ಯಾರು ಸಿಕ್ಕಾಕೋತಾರೆ ಅವ್ರ ವಿರುದ್ಧ ಕಠಿಣ ಕಾನೂನನ್ನು, ಕಠಿಣ ಶಿಕ್ಷೆಯನ್ನು ಕೊಡುವಂತಹ ಕಾನೂನು ಸಹಿತ 2026ರಲ್ಲಿ ಮೋದಿಯವರು ತರಲಿಕ್ಕೆ ಹೊರಟಿದ್ದಾರೆ. ಒಂದು ಸಮಾಧಾನಕಾರಿ ವಿಷಯ ಅಂತಂದರೆ ಅರ್ಬನ್ ನಕ್ಸಲು ಅಂದರೆ ದೇಶದ ವಿರೋಧಿ ಶಕ್ತಿಗಳು ಯಾವಾಗೂ ನಕ್ಸಲರನ್ನು ಸಮರ್ಥನೆ ಮಾಡಿಕೊಂಡದನ್ನು ನಾವು ನೋಡಿದ್ದೇವೆ. 2026 ಫೆಬ್ರವರಿನ ಅಥವಾ ಮಾರ್ಚ್ನಲ್ಲಿ ನಕ್ಸಲ್ ಮುಕ್ತ ಭಾರತದತ್ತ ಭಾರತ ಹೆಜ್ಜೆ ಇಟ್ಟಿದೆ. ಇದರ ಹಿಂದೆ ಮೋದಿ ಹಾಗೂ ಅಮಿತ್ ಶಾ ಅವರ ಒಂದು ಉದ್ದೇಶ, ಅವರ ಕಾರ್ಯತಂತ್ರ ಸ್ಪಷ್ಟವಾಗಿ ಕಾಣುತ್ತೆ. ಅದರ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖವಾಗಿ ಹಲವಾರು ವರ್ಷಗಳಿಂದ ಕಾರ್ಯೋನ್ಮುಖರಾಗಿದ್ದರು. ಈಗ ಅವರು ಸಕ್ಸಸ್ ಕಾಣುತ್ತಾ ಹೊರಟಿದ್ದಾರೆ. ನಾವು ಬಹಳ ದಿವಸದಿಂದ ಆಪರೇಷನ್ ಸಿಂಧೂರ್ ಆಯಿತು, ಆಮೇಲೆ ಭಾರತದಲ್ಲಿ ಪಾಕ್ ಪರ ಘೋಷಣೆಗಳನ್ನು ಕೂಗಿದ್ದು ನೋಡಿದ್ದೇವೆ. ಕ್ರಿಕೆಟ್ ಪಂದ್ಯ ಆಯಿತು, ಬೇರೆ ಇವನ್ ಕಾಂಗ್ರೆಸ್ ಗೆದ್ದಾಗ ಸದನದಲ್ಲಿ ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ ಬೆಳವಣಿಗೆಯನ್ನು ನಡೆದಿದ್ದನ್ನು ನೋಡಿದ್ದೇವೆ. ಅಂತಹ ಆಯಿತು. ಹಲವಾರು ದೇಶ ವಿರೋಧಿ ಸಂಚನ್ನು ರೂಪಿಸುವಂಥ ಜಂಜಿ ಅನ್ನುವಂಥ ಗ್ಯಾಂಗ್ ಅಂತ ನಾವು ಹೇಳಿದೆ. ಆ ಗ್ಯಾಂಗ್ ವಿರುದ್ಧ ಸಹಿತ ಕಠಿಣ ಕಾನೂನನ್ನು ತರಲಿಕ್ಕೆ ಮೋದಿಯವರ ಸರ್ಕಾರ ಹೊರಟಿದೆ 2026ರಲ್ಲಿ. ಅದಕ್ಕಾಗಿ 2026ರನ್ನು ಅವರು ಯಾವ ರೀತಿ ತಗೊಳ್ತಾ ಇದ್ದಾರೆ ಅಂತಂದರೆ, ನಾನು ಅವಾಗ ಹೇಳ್ದಂಗೆ ಮೂರನೇ ಆರ್ಥಿಕ ಶಕ್ತಿಯನ್ನಾಗಿ ಭಾರತವನ್ನು ರೂಪಿಸುವುದು ಮಹತ್ತರವಾದಂತಹ ಯೋಜನೆ. ಅದಕ್ಕೆ ವೇಗವನ್ನು ಕೊಡುವುದು, ಅತಿ ಆರ್ಥಿಕ ವೇಗವನ್ನು ದೇಶಕ್ಕೆ ಕೊಡುವುದು ಮೋದಿಯವರ ಯೋಜನೆ 2026ರಲ್ಲಿ ಬಹುತೇಕ ಬಹಳಷ್ಟು ಕಠಿಣವಾದಂತಹ ವಿರೋಧ ಪಕ್ಷಗಳಿಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಲಿದೆ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪತೆ ಅದು ಈಗಾಗಲೇ ಉತ್ತರಾಖಂಡದಲ್ಲಿ ಚಾಲ್ತಿಯಲ್ಲಿದೆ. ಅಲ್ಲಿ ಯಾರು ವಿರೋಧ ಮಾಡಲಿಕ್ಕಾಗಲಿಲ್ಲ. ಅಲ್ಲಿ ಅವರು BJP ಸರ್ಕಾರನೇ ಇದೆ. ಅವರು UCC ಜಾರಿಗೆ ಮಾಡಾಗಲೇ ಕೆಲವರು ವರ್ಷಗಳೇ ಕಳೆದುಬಿಟ್ಟಿವೆ. ಭಾಳಷ್ಟು ಈ ಗೋವಾದಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಅನ್ನಲಾಗ್ತಿದೆ. ಅದನ್ನು ಇಡೀ ಭಾರತದಾದ್ಯಂತ ವಿಸ್ತರಿಸಲಿಕ್ಕೆ ಮೋದಿಯವರ ಸರ್ಕಾರ ಈ ಬಾರಿ ಹೆಜ್ಜೆ ಇಡಲಿದೆ. UCC ಅದು ಕೂಡ ನ್ಯಾಯಾಲಯಕ್ಕೆ ಹೋಗ್ಬೋದು. ವಿರೋಧ ಪಕ್ಷಗಳು ಬಹಳಷ್ಟು ಅಂದರೆ ಏನಾದರೂ ಶಾಹೀನ್ ಬಾಗ್ ರೀತಿ ಹೋರಾಟವನ್ನು ಮಾಡ್ತಾರಾ? ಲಾಕ್ಡೌನ್ ಟೈಮಲ್ಲಿ CAA NRC ವಿರುದ್ಧ ಹೋರಾಟವನ್ನು ಯಾವ ರೀತಿ ಹಿಂಸಾತ್ಮಕ ರೂಪವಾಗಿ ತೆಗೆದುಕೊಂಡು ಹೋದವು, ಆ ರೀತಿ ಏನಾದ್ರು ಇವರು ಮಾಡ್ತಾರಾ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಆದರೆ ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತಂದು ಮಾಡಿದರೆ, ಸಂಸದೀಯ ಕ್ಷೇತ್ರಗಳ ಮರು ವಿಂಗಡಣೆ, ಅರ್ಥಾತ್ ಈಗಿರುವ ಸಂಸದೀಯ ಕ್ಷೇತ್ರಗಳ ಗಾತ್ರವನ್ನು ಚಿಕ್ಕದು ಮಾಡಿ ಸಂಸದರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದು. ನಾವು ನೋಡ್ತಾ ಇರ್ತೀವಿ, ಹಲವಾರು ಬಿಲ್ಗಳು ಪಾಸ್ ಆಗದೆ ಹೋಗ್ತಾ ಇದ್ದಾವೆ ಸಂಸತ್ನಲ್ಲಿ. ಆಮೇಲೆ ಅಷ್ಟು ದೊಡ್ಡ ಸಂಸತ್ ಬೇರೆ ಕಟ್ಸಿಬಿಟ್ಟಿದ್ದಾರೆ. ಅವೇನು ಕೆಲವು ಖಾಲಿ ಸೀಟ್ಗಳಿವೆ ಈಗ. ಅಂದರೆ ಇದು ಜಸ್ಟ್ ನಾ ಹೇಳಿದೆ. ಆದರೆ ಉದ್ದೇಶ ಏನಿದೆ ಅಂತಂದರೆ, ಮರು ವಿಂಗಡೀಕರಣದ ಉದ್ದೇಶ ಅಂತಂದರೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಾರತದ್ದು ಭಾಳಷ್ಟು ಹೆಚ್ಚಾಗಿದೆ. ಜನಸಂಖ್ಯೆಗೆ ತಕ್ಕಂಗೆ ಆಯಾ ಕೆಲವೊಂದು ಬೃಹತ್ ಕ್ಷೇತ್ರಗಳಿವೆ, ಅವನ್ನು ಸಣ್ಣ ಮಾಡಿ ಸಂಸದರ ಸಂಖ್ಯೆಯನ್ನು ಹೆಚ್ಚಳ ಮಾಡುವತ್ತ ಮೋದಿಯವರ ಸರ್ಕಾರ ಈ ಬಾರಿ ಕಾರ್ಯೋನ್ಮುಖವಾಗಲಿದೆ. ಅದು ಒಂದು 2026ರಲ್ಲಿ ಪ್ರಮುಖವಾದಂತಹ ಅವರ ಯೋಜನೆ. 2025 2024ರಲ್ಲಿ ಸ್ವಲ್ಪ ದೇಶವನ್ನು ರೆಡಿ ಮಾಡುವಲ್ಲಿ ಅವರು ಮೊದಲು ಬಂದಾಗಿಂದ ಏಕದಮ್ ಬಂದ್ಕೂಳೆ ಭಾರತವನ್ನು ಅಭಿವೃದ್ಧಿ ಪಥದತ್ತ ಅಥವಾ ಯಾವುದೇ ಒಂದು ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿದೆ ಕಷ್ಟವಾಗುತ್ತೆ. ಅದಕ್ಕೆ ರೆಡಿ ಮಾಡಲಿಕ್ಕೆ ಅಂದರೆ ತಯಾರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಧಿ 2 ಅವಧಿ ಬೇಕಾಗತ್ತೆ. ಆದರೆ 2026ರಲ್ಲಿ ಮೋದಿಯವರು ಈ ರೀತಿ ಕಠಿಣ ಕಾನೂನುಗಳನ್ನು ಮತ್ತು ಬಹಳಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಲು ಹೋಗಿದ್ದನ್ನು ನೋಡಿದರೆ 2019ರಲ್ಲಿ ಅವರಿಗೇನು 303 ಸೀಟ್ ಬಂದಿತ್ತು, ಈಗೇನು ಕಡಿಮೆ ಬಂದಿದೆಯಾ ಅವರದ್ದು ಮೈತ್ರಿಕೂಟನ ಅಂತೇಳಿ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ 2026ರಲ್ಲಿ ಅವರು ಕಠಿಣ ಕಾನೂನನ್ನು ಜಾರಿಗೊಳಿಸಲಿದ್ದಾರೆ, ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದಾರೆ. ಇದ್ರ ಪೈಕಿ ನನಗೆ ದೇಶದ ಒಳಗೆ ಇರುವಂತಹ ದೇಶದ್ರೋಹಿಗಳ ವಿರುದ್ಧ ಗ್ಯಾಂಗ್ ಇದೆ ಮಾಡಲಿಕ್ಕೆ ಹೊರಡ್ತಾ ಇದೆ. ಆ ಗ್ಯಾಂಗ್ಗಳ ವಿರುದ್ಧ ಎಲ್ಲ ಕಠಿಣ ಕಾನೂನು ಜಾರಿಗೊಳಿಸಲಿಕ್ಕೆ ಮೋದಿಯವರ ಸರ್ಕಾರ ಹೊರಟಿರುವುದು ನನಗೆ ಭಾರಿ ಖುಷಿ ನೀಡಿತು. ಮೋದಿಯವರು ಅಂದ್ಕೊಂಡಂತಹ ಅಷ್ಟು ಯೋಜನೆಗಳು 2026ರಲ್ಲಿ ಸಫಲವಾಗಲಿ,
ವಿರೋಧ ಪಕ್ಷಗಳು ದೇಶದ ಪರವಾಗಿರುವಂಥ ಯೋಜನೆಗಳ ವಿರುದ್ಧ ನಿಲ್ಲದೇ ಇರಲಿ ಅಂತ ನಾನು ಈ ಸಮಯದಲ್ಲಿ ಆಶಿಸ್ಕೋತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಗೆ ಹೆಂಗೆ ಅನಿಸ್ತು ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್. ಸದ್ಯದಲ್ಲೇ ಬೇರೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಸ್ನೇಹಿತರೆ.